ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಇವತ್ತು ಒಂದು ಇಂಪಾರ್ಟೆಂಟ್ ಆದಂಥ ವಿಷಯದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳು ಏನು ಐದಿವೆ ಅವುಗಳನ್ನು ಬಂದ್ ಮಾಡಬೇಕು ಅಂತ ಈ ವಿಷಯ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಈ ಒಂದು ಗ್ಯಾರಂಟಿ ಯೋಜನೆಗಳ ಹಣ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ಕಾರಕ್ಕೆ. ನೇರವಾಗಿಯೇ ಸರ್ಕಾರದವರೇ ಹೇಳ್ಕೊಳ್ತಾ ಇದ್ದಾರೆ. ಸರ್ಕಾರದ ಈ ಒಂದು ಯೋಜನೆಗಳೆಲ್ಲ ನಿಲ್ಲಿಸೋದಕ್ಕೆ ಆಗಲ್ಲ. ಯಾಕಂದರೆ ಇವುಗಳನ್ನೇ ಮುಂದಿಟ್ಟುಕೊಂಡು ಸರ್ಕಾರದವರು ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಇವರು ಹೇಳಿದ ಹಾಗೆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಪಿಂಚಣಿ ಹಣವನ್ನು ಕೂಡ ಬಂದ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ನಿರ್ಧಾರ ಕೂಡ ಇವರು ತೆಗೆದುಕೊಂಡಿದ್ದಾರೆ. ಅದು ಸಂಧ್ಯಾ ಸುರಕ್ಷಾ ಯೋಜನೆಗಳಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಆಗಿರಬಹುದು, ಅಥವಾ ಅಂಗವಿಕಲತೆ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಆಗಿರಬಹುದು. ಸೊ ಇವುದರಲ್ಲಿ ಯಾವುದಾದ್ರೂ ಒಂದನ್ನು ಬಂದ್ ಮಾಡಲಿಕ್ಕೆ ಸರ್ಕಾರದವರು ಮುಂದಾಗಿದ್ದು, ಇದೇ ಜುಲೈ ತಿಂಗಳಿನಿಂದ ಅನರ್ಹ ಹೊಂದಿರತಕ್ಕಂಥ ಕೆಲವೊಂದಿಷ್ಟು ಜನರ ಪಿಂಚಣಿಗಳನ್ನು ಬಂದ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬನ್ನಿ ಹಾಗಾದರೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಬರಿ ಏನಾದರೂ ನೀವು ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಸ್ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬಿಗಿನಿಂಗ್ ಟು ಎಂಡ್ವರೆಗೆ ಕಂಪ್ಲೀಟ್ ಆಗಿ ನೋಡಿ. ಆವಾಗ ಮಾತ್ರ ನಿಮಗೆ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಇವು 5 ಯೋಜನೆಗಳು ನಿಮಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ತಿಂಗಳು ಕೂಡ ಸರ್ಕಾರದ ಈ ಯೋಜನೆಗಳ ಹಣವನ್ನು ತೆಗೆದು ಇಡಲೇಬೇಕಾಗತ್ತೆ. ಈ ಒಂದು ಯೋಜನೆ ಹಣವನ್ನು ಕೊಡಲಿಕ್ಕೆ 2 ಅಥವಾ 3 ತಿಂಗಳು ಪೆಂಡಿಂಗ್ ಹಣ ಆಗ್ತಾ ಇದೆ. ಸೊ ಅದು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಎಲ್ಲ ಕಡೆನೂ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಒಂದು ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಯಲ್ಲಿ ಎಲ್ಲಾದ್ರೂ ಕಟ್ ಆಫ್ ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಸರ್ಕಾರದವರು ಮುಂದಾಗಿದ್ದಾರೆ. ಸರ್ಕಾರದ ಇಂಪಾರ್ಟೆಂಟ್ ಆದಂತಹ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೇ ಮನೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಕರ್ನಾಟಕದ ಮನೆಯಲ್ಲೂ ಕೂಡ ಯಾವುದಾದ್ರೂ ಒಂದು ಯೋಜನೆಗೆ ಸಂಬಂಧಪಟ್ಟಂಗೆ ಜನ ಇದ್ದಾರೆ. ಪ್ರತಿಯೊಂದು ಕೂಡ ಎಲ್ಲ ಫಲಾನುಭವಿಗಳಿಗೆ ಅವರ ಖಾತೆಗೆ ಹಣವನ್ನು ಪ್ರತಿ ತಿಂಗಳು ಹೊಂದಿಸಲೇಬೇಕು. ಅದು ಸರ್ಕಾರಕ್ಕೆ ತುಂಬಾನೇ ಕಷ್ಟ ತರತಕ್ಕಂಥ ವಿಚಾರ ಕೂಡ ಹೌದು. ಅಷ್ಟು ಹಣವನ್ನು ಸಂದಾಯ ಮಾಡಲಿಕ್ಕೆ ಅಥವಾ ಎಲ್ಲರಿಗೂ ಕೂಡ ಸರಿಯಾದ ಟೈಮಲ್ಲಿ ಮಾಡಿಸೋದು ಕಠಿಣ ಸವಾಲು ಕೂಡ ಸರ್ಕಾರಕ್ಕೆ. ಈಗ ಸರ್ಕಾರಕ್ಕೆ ಏನು ಒಂದು ಪ್ರಶ್ನೆ ಅಂದರೆ, ಯಾವ ಒಂದು ಯೋಜನೆಗಳನ್ನು ನಿಲ್ಲಿಸಬೇಕು, ಯಾವ ಯೋಜನೆಗಳನ್ನು ಕಂಟಿನ್ಯೂ ಮಾಡಬೇಕು, ಯಾವುದಾದ್ರೂ ಒಂದು ಯೋಜನೆಯನ್ನು ತೆಗೆದಿಸಿದರೆ, ಯಾವುದಾದ್ರೂ ಒಂದು ಯೋಜನೆಯನ್ನು ಕೈ ಬಿಟ್ಟರೆ ಸರ್ಕಾರದವರು ಜನರು ಒಪ್ತಾರಾ ಇಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಕೊನೆಗೆ ಸರ್ಕಾರದವರು ಪಿಂಚಣಿ ಹಣವನ್ನು ನಿಲ್ಲಿಸಬೇಕಂತ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯನ್ನು ಉಳಿಸಿಕೊಳ್ಳಬೇಕಾದ್ರೆ ಪಿಂಚಣಿ ಹಣವನ್ನು ಅಥವಾ ಪಿಂಚಣಿ ಯೋಜನೆಗಳನ್ನು ಸ್ವಲ್ಪ ಮಟ್ಟಿಗೆ ಆದರೂ ಅದನ್ನು ಕಂಟ್ರೋಲ್ದಲ್ಲಿ ತರಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ವೃದ್ಧಾಪ್ಯ ಯೋಜನೆ 60, ನಿಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ವೃದ್ಧಾಪ್ಯ ಯೋಜನೆ 60 ವರ್ಷ ಮೇಲ್ಪಟ್ಟವರಿಗೆ ನಿಮಗೆ ಗೊತ್ತಿರುವಂತೆ 800 ರೂಪಾಯಿ ಬರುತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆಯ ಪ್ರಕಾರ 64 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ, ಅಂದರೆ 1200 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ. ಈ ನಾ ಹೇಳ್ತಾ ಇದ್ದೇನೆ ಪಿಂಚಣಿದಾರರು, ಇವೆರಡೂ ಯೋಜನೆಗಳು ಸಾಕಷ್ಟು ಜನ ಕೂಡ ಅನರ್ಹವಾಗಿದ್ದಾರೆ. ಎಷ್ಟು ಜನ ಅನರ್ಹವಾಗಿದ್ದಾರೆ ಅಂತಂದ್ರೆ ನೀವು ಊಹಿಸಿಕೊಳ್ಳಿಕ್ಕೂ ಆಗಲ್ಲ. ಎಷ್ಟು ಜನ ಅರ್ಹರಿದ್ದಾರೆ, ಅದಕ್ಕಿಂತ 3 ಪಟ್ಟು ಜನ ಅನರ್ಹವಾಗಿದ್ದಾರೆ. ಈ ಒಂದು ಯೋಜನೆಗಳನ್ನ ಪಡೆದುಕೊಂಡ ಸರ್ಕಾರ ಕೆಲವೊಂದಿಷ್ಟು ಮಾನದಂಡಗಳಿವೆ. ಸಾಕಷ್ಟು ಜನರು ದುರುಪಯೋಗ ಪಡಿಸಿಕೊಂಡು ಈ ಯೋಜನೆಗಳನ್ನ, ಪಿಂಚಣಿ ಯೋಜನೆಗಳನ್ನ ತೆಗೆದುಕೊಂಡಿದ್ದಾರೆ. ಅದು ಹೇಗೆ ಅಂತ ನೀವು ಕೇಳಿದ್ರೆ, BPL ಕಾರ್ಡ್ ಇಲ್ಲ ಅಂದ್ರೂ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅದೇ ರೀತಿ ಪಿಂಚಣಿಯನ್ನ ಅರ್ಹ ಇಲ್ಲ ಅಂದ್ರೂ ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ವಾರ್ಷಿಕ ಆದಾಯ ಕೂಡ ಹೆಚ್ಚಿಗೆ ಇದ್ರೂ ಕೂಡ ಹೇಗಾದ್ರೂ ಮಾಡಿ, ನಿಮಗೆ ಗೊತ್ತು, ವಾಮ ಮಾರ್ಗದಿಂದ ಅವರು ಈ ಪಿಂಚಣಿದಾರರಾಗಿದ್ದಾರೆ. 60 ಹಾಗೂ 64 ವರ್ಷ ಮೇಲ್ಪಟ್ಟವರಿಗೆ ಯಾರ್ಯಾರು ಜನ ಪಡೆದುಕೊಳ್ಳಬೇಕು, ಅವರು 50 ವರ್ಷ, 45 ವರ್ಷ, 55 ವರ್ಷ ಕೂಡ ಸಾಕಷ್ಟು ಜನ ಈ ಪಿಂಚಣಿದಾರರನ್ನು ತೆಗೆದುಕೊಂಡು ದುಡ್ಡು ಕೂಡ ಪ್ರತಿ ತಿಂಗಳು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಏಜ್ ಕೂಡ ಆಗಲಿಲ್ಲ ಅಂದರೂ ಕೂಡ ಏಜ್ ಆಗಿದೆ ಅಂತ ಸುಳ್ಳು ಹೇಳಿ ಸಾಕಷ್ಟು ಜನ ಈ ಪಿಂಚಣಿದಾರರು ಪಡೆದುಕೊಂಡಿದ್ದಾರೆ. ಈಗ ಕರ್ನಾಟಕ ಸರ್ಕಾರದವರು ಏನು ಯೋಚನೆ ಮಾಡ್ತಾ ಇದೆ ಅಂತಂದರೆ, ಈ ಯೋಜನೆಗೆ ಬಂದ್ ಮಾಡೋದಕ್ಕಿಂತ ಈ ಅನರ್ಹ ಯಾರ್ಯಾರಿದ್ದಾರೆ ಅವ್ರನ್ನ ವೆರಿಫಿಕೇಶನ್ ಮತ್ತೊಮ್ಮೆ ಮಾಡಿಕೊಂಡು ಅವ್ರನ್ನ ರದ್ದು ಮಾಡಬೇಕಂತ ಇಂಪಾರ್ಟೆಂಟ್ ಆದಂಥ ಹೆಜ್ಜೆಯನ್ನು ಸರ್ಕಾರದವರು ಮುಂದಿಟ್ಟಿದ್ದಾರೆ. ಈ ಸರ್ಕಾರದ ನಡೆಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಕೊನೆಗೆ ನಿಮ್ದೊಂದು ಪ್ರಶ್ನೆ
ಪ್ರಶ್ನೆ ಇರ್ಬೋದು, ಏನಂತ ಅಂತಂದರೆ ಪಿಂಚಣಿದಾರರು ಇದ್ದರೆ ಕೂಡ ಗೃಹಲಕ್ಷ್ಮಿ ಹಣ ಎರಡೂ ಕೂಡ ತೊಗೊಳ್ಬೋದಾ ಅಥವಾ ಇಲ್ಲ ಅಂತಂದರೆ ಸತ್ಯವಾಗಿ ಹೇಳ್ತಾ ಇದ್ದೀನಿ, ತೊಗೊಳ್ಬೇಕು. ಯಾಕಂದರೆ ನೀವು ವೃದ್ಧಾಪ್ಯ ಯೋಜನೆ ಆಗಿರಲಿ ಅಥವಾ ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲ ಆಗಿರ್ಬೋದು, ಈ ಒಂದು 4 ಪಿಂಚಣಿದಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಜೊತೆಗೆ ಗೃಹಲಕ್ಷ್ಮಿ ಹಣನ ತೆಗೆದುಕೊಂಡಿದ್ದರೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಈ ಒಂದು ಯೋಜನೆ ವೇತನ ನೀವು ಪಿಂಚಣಿದಾರರೇ ಅಪ್ಲಿಕೇಶನ್ ಹಾಕಿದರೆ ಎಲ್ಲದಕ್ಕೂ ನೀವು ಅಪ್ಲಿಕೇಶನ್ ಹಾಕೊಂಡಿದ್ರೆ ಪಿಂಚಣಿದಾರಕ್ಕೆ ಅದು ಕ್ಯಾನ್ಸಲ್ ಆಗುತ್ತೆ, ಯಾವುದು ಕೂಡ ನಿಮಗೆ ಬರಲ್ಲ, ನೆನ್ಪಿಟ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಗಳಿಗೆ ಇದ್ರ ಜೊತೆ ಯಾರೋ ಪಿಂಚಣಿ ತೊಗೊಳ್ತಾ ಇದ್ರೆ ನೀವೇನಾದರೂ ಮರ್ತಿದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ ನಮಗೆ ಅಂತಂದ್ರೆ ಪ್ಲೀಸ್ ಯಾವುದಾದ್ರೂ ಒಂದು ನಿಮಗೆ ಕಂಟಿನ್ಯೂ ಸ್ಟಾರ್ಟ್ ಇದ್ರೆ ಪಿಂಚಣಿ, ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ನೀವು ಅಪ್ಲಿಕೇಶನ್ ಹಾಕೊಂಡು ನೀವು ರೆಡಿ ಮಾಡ್ಕೊಂಡು ತೆಗೆದುಕೊಳ್ಬೋದು. ಪಿಂಚಣಿದಾರರು ಯಾರ್ಯಾರು ಅರ್ಹರಾಗಿದ್ದಾರೆ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಯಾರ್ಯಾರು ಅರ್ಹರಿದ್ದಾರೆ ಪಿಂಚಣಿದಾರರಿಗೆ ಪಿಂಚಣಿದಾರರಿಗೆ ಗೃಹಲಕ್ಷ್ಮಿ ಯೋಜನೆಗಳನ್ನ ನೀವು ತಗೊಳ್ತಾ ಇದ್ರಿ, ಬಟ್ ಪಿಂಚಣಿದಾರರಿಗೆ ನೀವು ಅರ್ಹರಿದ್ದೀರಿ, ಬಟ್ ಅದನ್ನು ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಯಾರಾದರೂ ಇದ್ದರೆ ದಯಮಾಡಿ ಹಾಗೇನಿಲ್ಲ. ನೀವು ಅರ್ಹರಾಗಿದ್ದರೆ ಪಿಂಚಣಿದಾರರಿಗೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. 3 ತಿಂಗಳ ನಂತರ ರೆಡಿಯಾಗಿ 4ನೇ ತಿಂಗಳಿಗೆ ನಿಮಗೆ ಹಣ ಪ್ರತಿಯೊಂದು ತಿಂಗಳಿಗೆ ಬರ್ತಾನೆ ಹೋಗುತ್ತೆ. ಸೊ ಇದಾಗಿತ್ತು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಗೃಹಲಕ್ಷ್ಮಿ ಬಗ್ಗೆ ನಾನೇನು ಹೇಳಿಲ್ಲ ಅಂತ ಹಾಗೇನಿಲ್ಲ. 20ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬರುವವರೆಗೂ 21ನೇ ಕಂತಿನ ಹಣ ಯಾರಿಗೂ ಬರಲ್ಲ. 4-5 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರ ಒಂದು ಅಕೌಂಟ್ಗೆ ಬಂದು ತಲುಪುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋಸ್ನ ನೋಡಿದ್ದೀರಿ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಜೊತೆಗೆ ಪ್ಲೀಸ್ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರಿ, ಸಾಕಷ್ಟು ವಿಡಿಯೋಸ್ಗಳನ್ನ ವ್ಯೂಸ್ ಆಗ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ವಿಡಿಯೋಸ್ನ ನೋಡ್ತಾ ಇದ್ರಿ ಬಟ್ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ನೀವು ಮರಿತಾ ಇದ್ದೀರಾ ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.